ಸುಮ್ಮನೆ ಇತ್ತು. ಅವ್ರು ನೀನು ಮಾಡೋದು ತಪ್ಪು ಅಂತ ಅವಳು ಯಾವತ್ತೂ ಮಗಳಿಗೆ ಬುದ್ಧಿ ಹೇಳೋದಿಲ್ಲ. ಚೈತ್ರ ಅನ್ಯಾಯ ಮಾಡ್ತಿರೋದು ನೋಡಿ ನನ್ನ ಹಿರಿ ಮಗಳಿಗೆ ಸಹಿಸೋಕ್ಕಾಗದೆ ಅವಳು ಬೇರೆಯೇ ಉಳಿದು ಬಿಟ್ಲು. ಅವಳು ಏನೋ ರಾತ್ರಿ ಇಡೀ ಹೋಲಿಕೆ ಮಾಡ್ಕೊಂಡು ಟೀಚರ್ ಕೆಲಸ ಮಾಡ್ಕೊಂಡು ಅವಳ ಪಾಡಿಗೆ ಅವ್ಳ ಜೀವನ ಮಾಡ್ತಾಯಿದ್ಳು. ಇವಳು ಅದನ್ನೆಲ್ಲ ಸಹಿಸೋಕ್ಕಾಗದೆ ಇವಳು ನನ್ನ ಮಗಳಿಗೆ 15 ಲಕ್ಷ ಕೊಟ್ಟಿದೆ ಅಂತ ಗೋವಿಂದ ಪೂಜೆ ಹಣದಲ್ಲಿ 15 ಲಕ್ಷ ಕೊಟ್ಟಿದೆ ಅಂತೇಳಿ ಸುಳ್ಳು ಅಪವಾದ ಮಾಡ್ತಾಯಿದ್ಲು. ಅವಳು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ನಮ್ಮ ಶಾಪ ಇದೆ. ನಾನೇನೋ ಹೋಟ್ಲಲ್ಲೆಲ್ಲ ದೋಸೆ ಹೊಯ್ಕೊಂಡು ನನ್ನ ಪಾಡು ನಾನಿದ್ದೆ. ನಮ್ಮ ಪಾಡಿಗೆ ನಾವು ಉಂಟು. ಇದನ್ನೆಲ್ಲ ನೋಡೋಕ್ಕಾಗದೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾಯಿದ್ದಾಳೆ. ಮತ್ತು ತಾಯಿ ಮಗಳು ಇಬ್ಬರು ಸೇರಿಕೊಂಡು ಇಬ್ಬರು ನನ್ನ ಹಿರಿಯ ಮಗಳ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವರಿಗೆಲ್ಲೂ ದೇವರು ಸಹ ಇವ್ರಿಗೆ ಕ್ಷಮೆ ಕೊಡಬಾರದು. ಅದರಿಂದ ಸರಿಯಾದ ತನಿಖೆಯಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಸುಮ್ಮನೆ ಇತ್ತು. ಅವ್ರು ನೀನು ಮಾಡೋದು ತಪ್ಪು ಅಂತ ಅವಳು ಯಾವತ್ತೂ ಮಗಳಿಗೆ ಬುದ್ಧಿ ಹೇಳೋದಿಲ್ಲ. ಚೈತ್ರ ಅನ್ಯಾಯ ಮಾಡ್ತಿರೋದು ನೋಡಿ ನನ್ನ ಹಿರಿ ಮಗಳಿಗೆ ಸಹಿಸೋಕ್ಕಾಗದೆ ಅವಳು ಬೇರೆಯೇ ಉಳಿದು ಬಿಟ್ಲು. ಅವಳು ಏನೋ ರಾತ್ರಿ ಇಡೀ ಹೋಲಿಕೆ ಮಾಡ್ಕೊಂಡು ಟೀಚರ್ ಕೆಲಸ ಮಾಡ್ಕೊಂಡು ಅವಳ ಪಾಡಿಗೆ ಅವ್ಳ ಜೀವನ ಮಾಡ್ತಾಯಿದ್ಳು. ಇವಳು ಅದನ್ನೆಲ್ಲ ಸಹಿಸೋಕ್ಕಾಗದೆ ಇವಳು ನನ್ನ ಮಗಳಿಗೆ 15 ಲಕ್ಷ ಕೊಟ್ಟಿದೆ ಅಂತ ಗೋವಿಂದ ಪೂಜೆ ಹಣದಲ್ಲಿ 15 ಲಕ್ಷ ಕೊಟ್ಟಿದೆ ಅಂತೇಳಿ ಸುಳ್ಳು ಅಪವಾದ ಮಾಡ್ತಾಯಿದ್ಲು. ಅವಳು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ನಮ್ಮ ಶಾಪ ಇದೆ. ನಾನೇನೋ ಹೋಟ್ಲಲ್ಲೆಲ್ಲ ದೋಸೆ ಹೊಯ್ಕೊಂಡು ನನ್ನ ಪಾಡು ನಾನಿದ್ದೆ. ನಮ್ಮ ಪಾಡಿಗೆ ನಾವು ಉಂಟು. ಇದನ್ನೆಲ್ಲ ನೋಡೋಕ್ಕಾಗದೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾಯಿದ್ದಾಳೆ. ಮತ್ತು ತಾಯಿ ಮಗಳು ಇಬ್ಬರು ಸೇರಿಕೊಂಡು ಇಬ್ಬರು ನನ್ನ ಹಿರಿಯ ಮಗಳ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವರಿಗೆಲ್ಲೂ ದೇವರು ಸಹ ಇವ್ರಿಗೆ ಕ್ಷಮೆ ಕೊಡಬಾರದು. ಅದರಿಂದ ಸರಿಯಾದ ತನಿಖೆಯಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.